ಒಳ ಮೀಸಲಾತಿಯ ಭವಿಷ್ಯ ಇವತ್ತಾದರೂ ನಿರ್ಧಾರವಾಗುತ್ತಾ ಅನ್ನುವಂತಹ ಪ್ರಶ್ನೆ ಮತ್ತು ಕುತೂಹಲ. ಏಕೆಂದರೆ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಅದರಲ್ಲಿ ಇದೇ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯ ವಿಚಾರ ಸಂಕಷ್ಟವನ್ನು ತಂದಿಟ್ಟಿದೆ. ಸಚಿವ ಸಂಪುಟ ಸಭೆಯಲ್ಲಿ ಇವತ್ತಾದರೂ ಪರಿಹಾರ ಸಿಗುತ್ತಾ ಅನ್ನೋದು ಪ್ರಶ್ನೆ. ಇವತ್ತಿನ ಸಭೆಯಲ್ಲಿ ಸಿಎಸ್ ನೇತೃತ್ವದ ಸಮಿತಿಯ ವರದಿ ಮಂಡನೆ ಆಗುತ್ತೆ. ವರದಿ ಚರ್ಚೆಯ ಬಳಿಕ ಒಳ ಮೀಸಲಾತಿಗೆ ಒಮ್ಮತ ಮೂಡುತ್ತಾ ಸರ್ಕಾರದಲ್ಲಿ. ಇವತ್ತೇ ಒಳ ಮೀಸಲು ಹಂಚಿಕೆ ತೀರ್ಮಾನವಾಗುತ್ತಾ ಅನ್ನುವಂತಹ ಕುತೂಹಲ. ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯ ವಿಚಾರ ತಲೆನೋವಾಗಿದೆ, ಸಂಕಷ್ಟವಾಗಿ ಪರಿಣಮಿಸಿದೆ. ಒಳ ಮೀಸಲಾತಿ ವಿಚಾರಕ್ಕೆ ಬಲಗೈ ಮತ್ತು ಎಡಗೈ ಸಮುದಾಯದ ನಡುವೆ ಭಿನ್ನಾಭಿಪ್ರಾಯ ಇದೆ. ಹಾಗಾಗಿಯೇ ಈ ರೀತಿಯ ಹಲವು ಬಾರಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದು ಚರ್ಚೆಗಳಾದ ನಂತರವೂ ಕೂಡ ಒಂದು ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕಾಗಿಲ್ಲ. ಹಾಗಾದರೆ ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಹಾಗಾಗಿಯೇ ವಿಶೇಷ ಸಂಪುಟ ಸಭೆಯನ್ನು ಕೂಡ ಕರೆಯಲಾಗಿದೆ. ಇವತ್ತು ಎಸ್ಸಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಪುಟ ಸಭೆಯನ್ನು ಕರೆದಿರುವಂಥದ್ದು. 101 ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆಯ ಬಗ್ಗೆ ತೀರ್ಮಾನವಾಗುವ ಸಾಧ್ಯತೆ ಇದೆ. ಒಳ ಮೀಸಲಾತಿಯಲ್ಲಿ ನ್ಯಾಯಯುತ ಪಾಲು ಬೇಕು ಅಂಥೇಳಿ ಒತ್ತಾಯ ಜಾಸ್ತಿಯಾಗಿದೆ. ಒಳ ಮೀಸಲು ಸಂಕಷ್ಟದಿಂದ ಸರ್ಕಾರ ಹೇಗೆ ಪಾರಾಗುತ್ತೆ? ಎಡಗೈ ಬಲಗೈ ಸಮುದಾಯಗಳಿಗೆ ಸಮಾಧಾನದ ಸೂತ್ರವನ್ನು ಹೇಗೆ ಹಂಚಿಕೆ ಮಾಡುತ್ತೆ? ಇವತ್ತೇ ಒಳ ಮೀಸಲು ಹಂಚಿಕೆಯ ತೀರ್ಮಾನವಾಗುತ್ತಾ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಇನ್ಫ್ಯಾಕ್ಟ್ ಮಾರ್ಚ್ 17ನೇ ತಾರೀಕು ಕೂಡ ಇದೇ ರೀತಿಯ ವಿಶೇಷ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು. ಅಲ್ಲೂ ಕೂಡ ಇದೇ ರೀತಿಯ ಚರ್ಚೆಗಳಾಗಿತ್ತು. 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಇದ್ದಿದ್ದಕ್ಕಾಗಿ ವಿಶೇಷ ಸಂಪುಟ ಸಭೆಯನ್ನು, ಒಳ ಮೀಸಲಾತಿಯ ಚರ್ಚೆಯನ್ನು ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತಿನ ಮೀಟಿಂಗ್ನಲ್ಲಿ ಸಿಎಸ್ ಕೂಡ ಭಾಗಿಯಾಗ್ತಾರೆ, ವರದಿಯನ್ನು ಕೂಡ ಮಂಡಿಸ್ತಾರೆ. ಅಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಸರ್ಕಾರಕ್ಕೆ ತಲೆನೋವಾಗಿರುವಂತಹ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್, ಒಂದು ಸ್ಪಷ್ಟತೆ, ಗೊಂದಲಗಳನ್ನು ಬಗೆಹರಿಸುವಂತಹ ಕೆಲಸ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಾಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ.